ಹಾಯ್ ಫ್ರೆಂಡ್ಸ್, ಇವಾಗ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ನ ಈ ತರ ಅಳತಿ ಬ್ಲೌಸ್ ಕೊಟ್ಟು ಪ್ರಿನ್ಸೆಸ್ ಕಟ್ ಬ್ಲೌಸ್ನ ಯಾವ ತರ ಕಟ್ ಮಾಡಬೇಕು ಅನ್ನೋದನ್ನ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಇದೇ ಪ್ರಿನ್ಸೆಸ್ ಕಟ್ ಬ್ಲೌಸ್ನ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು, ಅಂದ್ರೆ ನಾವೇ ಸ್ವಂತ ಎಲ್ಲ ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು ಬಾಡಿ ಮೇಲೆ ಯಾವ ತರ ಕಟ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಇವತ್ತಿನ ಕ್ಲಾಸಿಂದು ವಿಡಿಯೋ. ಈಗ ಫಸ್ಟ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ ನೋಡ್ರಿ. ನಾನು ನಿನ್ನೆ ನಿಮಗೆ ಇದೇ ತರದ್ದು ಬ್ಲೌಸ್ ಪೀಸ್ ಮೇಲೆ ತೋರಿಸಿದ್ದೆ. ಇವತ್ತು ನಾನು ಲೈನಿಂಗ್ ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ. ಲೈನಿಂಗ್ ಬಟ್ಟೆ ಮೇಲೆ ಯಾವ ತರ ಕಟ್ ಮಾಡಬೇಕು ಅಂತಂದು ಕೂಡ ನಿಮಗೆ ಗೊತ್ತಾಗುತ್ತೆ ಅಂತಂದು ಲೈನಿಂಗ್ ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಲೈನಿಂಗ್ ಬಟ್ಟೆ. ಇದನ್ನ ನಾನು 1 ಮೀಟರ್ ತಗೊಂಡಿದ್ದೀನಿ. ಇದು ಒಂದು ಬಾಡಿ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ. ಇವತ್ತು ನಾನು ಕಟ್ ಮಾಡ್ತಿರೋ ಬಾಡಿ ಮೆಜರ್ಮೆಂಟ್ಗೆ ನನಗೆ ಒಂದು 80 ಸೆಂಟಿಮೀಟರ್ ಆದ್ರೂ ಸಾಕಾಗುತ್ತೆ. ಬಟ್ ಏನಂದ್ರೆ ಇದು ಒಂದು 30 ರೂಪಾಯಿ 40 ರೂಪಾಯಿ ಕೊಟ್ರೆ ಮೀಟರ್ ಬರುತ್ತೆ. ಹಂಗಾಗಿ ನಾನು ಪೂರ್ತಿ 1 ಮೀಟರೇ ತಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ನಮಗೆ ಮತ್ತೆ ಏನಾದರೂ ಜಾಯಿಂಟ್ ಮಾಡೋ ಟೈಮ್ನಲ್ಲಿ ಹೆಚ್ಚು ಕಡಿಮೆ ಬಿದ್ದರೆ ಕೂಡ ಜಾಯಿಂಟ್ ಮಾಡಕ್ ಬರುತ್ತೆ ಅಂತ ಹೇಳಿ ನಾನು ಪೂರ್ತಿನೇ ತಗೊಂಡ್ಬಿಟ್ಟಿದ್ದೀನಿ. ನೀವು ಈ ತರನಾದ್ರೂ ತಗೋಬಹುದು. ಇಲ್ಲಾಂದ್ರೆ ನೀವು ಕಟ್ ಮಾಡೋ ಮೆಜರ್ಮೆಂಟ್ ಇವಾಗ ನಾನು ತೋರಿಸ್ತೇನಲ್ಲ, ಇದೇ ಮೆಜರ್ಮೆಂಟ್ಗೆ ನೀವು ಕಟ್ ಮಾಡ್ಬೇಕಂತ ಏನಿಲ್ಲ. ಇವಾಗ ನಾನು ಏನ್ ತಗೊಂಡಿದ್ದೀನೋ ಆ ಮೆಜರ್ಮೆಂಟ್ಗೆ ತೋರಿಸ್ತೀನಿ. ನೀವು ಕಟಿಂಗ್ ಮಾಡ್ತಿರಲ್ಲ, ನೀವು ಬ್ಲೌಸ್ ಕಟಿಂಗ್ ಮಾಡ್ತಿರಲ್ಲ, ನೀವು ಯಾವ ತರ ಬಾಡಿ ಮೆಜರ್ಮೆಂಟ್ ತಗೊಂತೀರೋ ಆ ಬಾಡಿ ಮೆಜರ್ಮೆಂಟ್ ಪ್ರಕಾರ ನೀವು ಕಟ್ ಮಾಡಬೇಕು. ಇವಾಗ ಅದೇ ಸೇಮ್ ನಾನು ನಿನ್ನೆ ತೋರಿಸಿದ್ನಲ್ಲ ಅದೇ ಸೇಮೇ ತೋರಿಸ್ತೀನಿ ನೋಡ್ರಿ. ಪ್ರಿನ್ಸೆಸ್ ಕಟ್ ಬ್ಲೌಸ್ ಹೊಲಿಬೇಕಂದ್ರೆ ಫಸ್ಟು ಇದು ಲೈನಿಂಗ್ ಬಟ್ಟಿ ಈ ತರ ಹಿಂಗ್ ಓಪನ್ ಮಾಡಿದಾಗ ಇದು ಓಪನ್ ಆಗುತ್ತೆ. ಇದನ್ನ ಈ ತರ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಈ ತರನಾದ್ರೂ ಕಟ್ ಮಾಡ್ಕೋಬಹುದು. ಪೂರ್ತಿ ಈ ಕಡೆ 2 ಭಾಗ ಮಾಡಿದ್ರು ಕಟ್ ಮಾಡ್ಕೋಬಹುದು. ಆದ್ರೆ ಇದನ್ನ ನಾನು ಈ ತರ ಹಾಕ್ತೇನೆ. ಇಷ್ಟೇ ಹಾಕಿ ಇಲ್ಲೇನ್ ಮಾಡ್ತೀನಿ, ಇವಾಗ ಟೋಟಲ್ ನಮ್ಮ ಬ್ಲೌಸಿನ ಮೆಜರ್ಮೆಂಟ್ ಎಷ್ಟೈತೋ ಅಷ್ಟು ಬಟ್ಟಿನ ನಾನು ಇಲ್ಲಿ ಬಿಟ್ಕೊಂತೀನಿ. ಅವಾಗ ಇದೇನಾಗುತ್ತೆ, ಇದಿಷ್ಟು ಬಟ್ಟೆ ನಮಗೆ ಉಳಿಯುತ್ತೆ. ಇದನ್ನ ಈ ತರ ಹಿಂಗ್ ಹಾಕಿ ಕಟ್ ಮಾಡಿದಾಗ ಏನಾಗ್ತೈತಿ, ಇಲ್ಲಿ ಎಷ್ಟೇ ಕಟ್ ಮಾಡ್ತೇವಲ್ಲ ನಾವು ಇಲ್ಲಿ ಈ ಮಾರ್ಕಿಂಗ್ಸ್ ಎಲ್ಲ ಹಿಂಗಾಗಿ ಕಟ್ ಮಾಡ್ತೀವಿ. ಇದು 2 ಪೀಸ್ ಆಗುತ್ತೆ ನಮಗೆ. ಇಲ್ಲಿ ಮಧ್ಯೆ ಕಟ್ ಮಾಡಿದಾಗ ಇದು 2 ಪೀಸ್ ಆಗುತ್ತೆ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಈ ತರ ಹಾಕ್ತಾ ಇದ್ದೀನಿ. ಫಸ್ಟ್ ಈ ತರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡಿಂಗು ನಮ್ಮ ಸೈಡ್ ಇರಬೇಕು. ಕ್ಲೋಸ್ ಇರೋದು ನಾವು ಕುಂತ್ಕೊಂಡಿರ್ತೇವಲ್ಲ ನಮ್ಮ ಆಪೋಸಿಟ್ ಸೈಡ್ ಇರಬೇಕು. ಇದನ್ನ ಬಂದು ಇವಾಗ ಟೋಟಲ್ ಸುತ್ತಳತಿ ನೋಡ್ಕೊಂತೀನಿ ಫಸ್ಟ್. ಯಾಕಂದ್ರೆ ಇದು ಇಷ್ಟು ಮಡಿಚ್ಕೊಂಡಿದ್ದೀನಲ್ಲ ಬಟ್ಟೆ, ಈ ಬಟ್ಟೆ ನನಗೆ ಕಟಿಂಗ್ ಮಾಡೋಕ್ಕಾಗುತ್ತೆ ಇಲ್ಲ ಅನ್ನೋದು ನೋಡ್ಕೊಳಕ್ಕೋಸ್ಕರ ಟೋಟಲ್ ಸುತ್ತಳತಿ ಇದರಲ್ಲಿ ನೋಡ್ಕೊತೀನಿ. ಇದರಲ್ಲಿ ನಾನು ಇವಾಗ ಬರೆದು ಇಟ್ಕೊಂಡಿದ್ದೀನಿ ನೋಡ್ರಿ. ಏನು ಬರೆದು ಇಟ್ಕೊಂಡಿನಿ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಇದು ನನಗೆ ಯಾವ ತರ ನನಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಬರೆದಿಟ್ಕೊಂಡಿದ್ದೀನಿ. ನೀವು ಇದೇ ತರ ಬರಿಬೇಕಂತೇನಿಲ್ಲ. ನಿಮಗೆ ಯಾವ ತರ ಅರ್ಥ ಆಗುತ್ತೆ ಆ ತರ ನೀವು ಬರೆದಿಟ್ಕೋಬಹುದು. ನಾನು ಫಸ್ಟು ಕಸ್ಟಮರ್ದ ಹೆಸರು ಹಾಕೊಂಡಿದ್ದೀನಿ. ಹೆಸರು ಹಾಕಿ ಒಂದು ಲೈನ್ ಹಾಕಿದ್ದೀನಿ. ಅದರ ಕೆಳಗಡೆ ಉದ್ದ, ಟೋಟಲ್ ಬ್ಲೌಸಿಂದ ಉದ್ದ ಅಂದ್ರೆ ನಾವು ಹಿಂದ್ಗಡೆಯಿಂದ ಅಳತಿ ತಗೋಬೇಕು, ಮುಂದ್ಗಡೆಯಿಂದ ಅಲ್ಲ. ಬ್ಯಾಕ್ ಸೈಡಿಂದ ಟೋಟಲ್ಲು ಬ್ಲೌಸಿಂದ ಉದ್ದ 13 ಇಂಚು, ಬ್ಯಾಕ್ ನೆಕ್ದು ಡೀಪ್ 8.5 ಇಂಚು, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಟೋಟಲ್ಲು ಮುಂದಿಂದು ಹಿಂದಿಂದು ಎಲ್ಲ ಸೇರಿ 34 ಇಂಚು, ಮುಂದಿನ ಭಾಗದ್ದು ಡೀಪ್ 6 ಇಂಚು, ಆರ್ಮೋಲ್ ರೌಂಡಿಂಗು ಟೋಟಲ್ ರೌಂಡಿಂಗು ಮುಂದಿಂದು ಮತ್ತೆ ಹಿಂದಿಂದು ಸೇರಿ 14.5 ಇಂಚು, ಬ್ಲೌಸಿಂದು ಸುತ್ತಳತಿ ಟೋಟಲ್ ಮುಂದಿಂದು ಹಿಂದಿಂದು ಎಲ್ಲ ಸೇರಿ 27 ಇಂಚು, ಮತ್ತೆ ತೋಳಿಂದು ಉದ್ದ 4.5 ಇಂಚು, ತೋಳಿಂದು ಲೂಸು 5 ಇಂಚು. ಇಷ್ಟು ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ. ಇವಾಗ ಇಷ್ಟು ಮೆಜರ್ಮೆಂಟ್ನಲ್ಲಿ ನಾವು ಪ್ರಿನ್ಸೆಸ್ ಕಟ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಇವಾಗ ಇದು ಎಷ್ಟು ಬಂತು ನಮಗೆ, ಟೋಟಲ್ ಬ್ಲೌಸಿನ ಸುತ್ತಳತೆ 27 ಇಂಚ್ ಬಂದಿದೆ. 27 ಇಂಚ್ ಅಲ್ವಾ, ಇದು ಇಷ್ಟು. ಇವಾಗ ನಾನು ಇಷ್ಟು ಬಟ್ಟೆ ತಗೊಂಡಿದ್ದೀನಿ. ಇಷ್ಟು ಬಟ್ಟೆ ಎಲ್ಲಿ ಅಂದ್ರೆ 27 ಇಂಚ್ ಅಂದ್ರೆ ಇದರಲ್ಲಿ ನಾವು ಇವಾಗ ಹಿಂದಿನ ಭಾಗದ ಫಸ್ಟ್ ಕಟ್ ಮಾಡ್ತೇವಲ್ಲ, ಹಿಂದಿನ ಭಾಗದಂದ್ರೆ ಇವಾಗ ಇದು ನೋಡ್ರಿ, ಇದು ಒಂದು ಸೈಡ್, ಇದು ಒಂದು ಸೈಡ್. ಈ ತರ ಫೋಲ್ಡ್ ಮಾಡಿದಾಗ ನಮಗೆ ಏನಾಗ್ತೈತಿ, ಇದು ಹಿಂದಿನ ಭಾಗದ್ದಾಗುತ್ತೆ. ಹಿಂದಿನ ಭಾಗದ ಒಂದು ಸೈಡಿಂದ ಆಯ್ತು. ಒಂದು ಸೈಡಿಂದ ಅಂದ್ರೆ ಇವಾಗ 4 ಭಾಗ ಮಾಡಬೇಕು. ಸುತ್ತಳತಿ ಏನು ಬಂದಿರುತ್ತೆ ನೋಡ್ರಿ, ಸುತ್ತಳತಿ 27 ಇಂಚ್ ಬಂದಿದೆ ಅಲ್ಲ, ಆ 27 ಇಂಚನ್ನ 4 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಬರುತ್ತಲ್ಲ ಅದನ್ನ ಇಲ್ಲಿ ಇಡಬೇಕು.
ಇದು ಆಲ್ಮೋಸ್ಟ್ ಅಂದ್ರೆ ಒಂದು 6.5-7 ಇಂಚ್ ಆದ್ರೂ ಬರ್ತೈತಿ ಅನ್ಕೊಡ್ರಿ ಅಂದಾಜ್ ಪ್ರಕಾರ. ನನಗೆ ಈ ಬಟ್ಟೆ ಎಷ್ಟು ಬೇಕೋ ಅನ್ನೋದು ಬಿಟ್ಕೊಳಕೋಸ್ಕರ ಇಲ್ಲಿ ಒಂದು 7 ಇಂಚ್ ಅನ್ಕೊಡ್ರಿ. ಇಲ್ಲಿ 7 ಇಂಚು ಮತ್ತೆ 1 ಇಂಚು ಇಲ್ಲಿ ನಮಗೆ ಟಕ್ಸ್ ಇಡಕ್ ಬೇಕಾಗತ್ತೆ ಅಲ್ವಾ. ಇದು ಟೋಟಲ್ ಆಗಿ 8 ಇಂಚು. 8 ಇಂಚು ಮತ್ತೆ ಇಲ್ಲಿ ಒಂದು 2 ಇಂಚು ಎಕ್ಸ್ಟ್ರಾ, ಅಂದ್ರೆ ಟೋಟಲ್ ಆಗಿ ಎಷ್ಟು ಒಂದು 10 ಇಂಚು ನಮಗೆ ಈ ಬಟ್ಟೆ ಬೇಕಾಗತ್ತಾ. ಇಷ್ಟು ಇಲ್ಲಿಗೆ ಬಂತು ನಮಗೆ ಇದು ಬಟ್ಟೆ. ಇದು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಇದ್ದಾಯ್ತು. ಈ ಕಡೆ ಇಲ್ಲಿ ನೋಡಿ, ಇದು ಒಂದು ಸ್ವಲ್ಪ ಎಕ್ಸ್ಟ್ರಾ ಇದೆ. ಇವಾಗ ಒಂದು 2 ಇಂಚು 2.5 ಇಂಚ್ ಅಷ್ಟು ಎಕ್ಸ್ಟ್ರಾ ಇದೆ. ಇಷ್ಟು ಎಕ್ಸ್ಟ್ರಾ ಇದ್ರೂ ನಮಗೆ ಪರವಾಗಿಲ್ಲ, ಯಾಕಂದ್ರೆ ಹೆಚ್ಚು ಕಡಿಮೆ ನಾವು ಕಟ್ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಇದ್ರೆ ನಡೀತೈತಿ. ಇಷ್ಟು ಬಿಟ್ಕೊಂಡು ನಾವು ಈ ತರ ಫೋಲ್ಡ್ ಮಾಡ್ಕೋಬೇಕು. ಇದು ನಾನು ಇವಾಗ ತೋರಿಸ್ತಿರೋದು ಈ ಬಟ್ಟಿನ ನಾವು ಫೋಲ್ಡ್ ಮಾಡ್ಕೋಬೇಕಂದ್ರೆ ಫಸ್ಟು ನಮ್ಗೆ ಈ ಸುತ್ತಳತೆ ಎಷ್ಟು ಬರ್ತೈತಿ, ಬ್ಲೌಸಿಗೆ ನಮಗೆ ಕಟ್ ಮಾಡಕ್ ಟೋಟಲ್ ಎಷ್ಟು ಬೇಕಾಗುತ್ತೆ ಬಟ್ಟೆ ಅನ್ನೋದನ್ನ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ ಇಷ್ಟು ಬಟ್ಟಿನ ಒಂದ್ 2-3 ಇಂಚ್ ಎಕ್ಸ್ಟ್ರಾ ಬಟ್ಟಿನ ಬಿಟ್ಕೊಂಡೆ ಈ ತರ ಮಡಿಚ್ಕೋಬೇಕು. ಇದಾಯ್ತು. ಇಷ್ಟು ಫೋಲ್ಡ್ ಮಾಡಿದ್ವಲ್ಲ, ಇವಾಗ ಕಾಮನ್ ಆಗಿ ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಇದನ್ನ ಇಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಈ ಬಟ್ಟೆ. ಈ ಹೆಚ್ಚು ಕಡಿಮೆ ಇರೋ ಬಟ್ಟೆಗೆ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕ್ತೇನೆ. ಹಾಕಿ ಇವಾಗ ಇದನ್ನ ಕಟ್ ಮಾಡಿ ತೆಗೆದ್ಬಿಡೋಣ. ಯಾಕಂದ್ರೆ ಇದು ಬಟ್ಟೆ ಹೆಚ್ಚು ಕಡಿಮೆ ಇದೆ. ಈ ಸ್ಟ್ರೇಟ್ ಲೈನ್ ಹಾಕಿದ್ದೆ ಯಾಕಂದ್ರೆ ಈ ಲೈನ್ ಮೇಲೆನೆ ನಾವು ಕಟ್ ಮಾಡಿದ್ರೆ ನಮಗೆ ಆ ಕಡೆ ಈ ಕಡೆ ಹೋಗಂಗಿಲ್ಲ, ಹೆಚ್ಚು ಕಡಿಮೆ ಬರಂಗಿಲ್ಲ, ನೀಟಾಗಿ ಕರೆಕ್ಟ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇದು ಸ್ಟ್ರೇಟ್ ಲೈನ್. ಇಷ್ಟ ಆಯ್ತಾ? ಇದಾದ್ಮೇಲೆ ಇವಾಗ ಇಲ್ಲಿಂದ ಫಸ್ಟ್ 1/2 ಇಂಚ್ ಬಟ್ಟೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು 1/2 ಇಂಚ್ ಬಟ್ಟೆಗೆ ಒಂದು ಮಾರ್ಕ್. ಇದು ಯಾಕಂದ್ರೆ 1/2 ಇಂಚ್ ಬಟ್ಟೆ ಈ ತರ ನಮಗೆ ಫೋಲ್ಡ್ ಮಾಡಿ ಹೊಲಿತೀವಲ್ಲ ಬ್ಯಾಕ್ ಸೈಡ್ ಇಂದು, ಅದಕ್ಕೋಸ್ಕರ ಇದು 1/2 ಇಂಚು ಬಟ್ಟೆ. ಇಲ್ಲಿಂದ ಇವಾಗ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿರ್ತೇವಲ್ವಾ, ಇವಾಗ ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಆ ಮೆಜರ್ಮೆಂಟ್ ನಲ್ಲಿ ಟೋಟಲ್ ಬ್ಲೌಸ್ ಇಂದು ಉದ್ದ ಬಂದು 13 ಇಂಚ್ ಇದೆ ನನಗೆ. ಆ 13 ಇಂಚಿನ ಟೋಟಲ್ ಬ್ಲೌಸ್ ಇಂದ ಉದ್ದ ಬಂದು 13 ಇಂಚ್ ಇದೆ. ಇಲ್ಲಿ 1/2 ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಈ ಮಾರ್ಕ್ ಇಂದ ಸೇರ್ಕೊಂಡು ಈ 13 ಇಂಚು ಕರೆಕ್ಟ್ ಆಗಿ ಉದ್ದ. ಈ 13 ಇಂಚಿಗೆ ಇನ್ನ 1/2 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. 13.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ 1/2 ಇಂಚ್ ಯಾಕಂದ್ರೆ ನಮಗೆ ಈ ಶೋಲ್ಡರ್ ಜಾಯಿಂಟ್ ಮಾಡಕ್ ಬೇಕಲ್ಲ, ಅದಕ್ಕೋಸ್ಕರ ಇದು 1/2 ಇಂಚು ಎಕ್ಸ್ಟ್ರಾ. ಟೋಟಲ್ ಆಗಿ ಬ್ಲೌಸ್ ಇಂದ ಲೆಂತ್ ಬಂದು 13 ಇಂಚು, ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 13.5 ಇಂಚ್ಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡ್ವಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಷ್ಟು ಮಾರ್ಕ್ ಮಾಡ್ಕೊಂಡ್ವಲ್ಲ, ಇವಾಗ ನಮಗೆ ಆರ್ಮೋಲ್ ರೌಂಡಿಂಗು ಮತ್ತೆ ಶೋಲ್ಡರ್ದು ಮೆಜರ್ಮೆಂಟ್ ಸಿಗಬೇಕು. ಅದಕ್ಕೆ ನಮಗೆ ಏನು ಬೇಕು ಅಳತಿ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬೇಕು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಎಷ್ಟಿದೆ ಇದರಲ್ಲಿ ನೋಡ್ಕೊಳ್ಳೋಣ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು ಇವಾಗ 34 ಇಂಚ್ ಇದೆ. 34 ಇಂಚನ್ನ ನಾವು ಈ ಶೋಲ್ಡರು ಮತ್ತೆ ಆರ್ಮೋಲ್ ಡೌನಿಂಗ್ ಇದು ಎರಡೇ ಮಾತ್ರ, ಶೋಲ್ಡರು ಮತ್ತೆ ಆರ್ಮೋಲ್ ಡೌನಿಂಗ್ ತಗೊಳ್ಳೋ ಟೈಮ್ನಲ್ಲಿ 6 ಭಾಗ ಮಾಡಬೇಕು. ಟೋಟಲ್ಲು 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ನಾನು ತಗೊಳ್ಳೋ ಬ್ಲೌಸ್ನಲ್ಲಿ ಬಂದಿದೆ. ನೀವು ಮೆಜರ್ಮೆಂಟ್ ತಗೊಳ್ಳೋ ಬ್ಲೌಸ್ನಲ್ಲಿ ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ಆರ್ಮೋಲ್ದು ರೌಂಡಿಂಗು ಮತ್ತೆ ಶೋಲ್ಡರ್ದು ಮೆಜರ್ಮೆಂಟ್ ತಗೊಳ್ಳುವಾಗ ಮಾತ್ರ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನು ಬಂದಿರುತ್ತೋ ಟೋಟಲ್ಲು ಅದರಲ್ಲಿ 6 ಭಾಗ ಮಾಡಬೇಕು. ಇಲ್ಲಿ ಮೆಜರ್ಮೆಂಟ್ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ಮಾರ್ಕ್ ಮಾಡ್ಕೊಂತೀವಲ್ಲ, ಅವಾಗ 4 ಭಾಗ ಮಾಡಬೇಕು. ಇದನ್ನ ಇನ್ನೊಂದು ಟೈಮ್ ಇಲ್ಲಿ ತಗೊಳುವಾಗ ಕೂಡ ನಾನು ನಿಮಗೆ ಹೇಳ್ತೇನೆ. ಇವಾಗ ಇದರಲ್ಲಿ 6 ಭಾಗ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಟೋಟಲ್ ಈ 34 ಇಂಚ್ ಬಂತಲ್ಲ, ಈ 34 ಇಂಚು ಇವಾಗ 30 ಇಂಚ್ ಬಂದ್ರೆ ಎಷ್ಟು ಬರುತ್ತೆ ನಮಗೆ, 5 ಇಂಚ್ ಬರುತ್ತೆ ಒಂದ್ ಸೈಡ್ ಇಂದ. 34 ಇಂಚ್ ಅಂದ್ರೆ 5.5 ಇಂಚ್ ಬರುತ್ತೆ. ಈ 5.5 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡಬೇಕು. 5.5 ಇಂಚು ಶೋಲ್ಡರು, 5.5 ಇಂಚು ಆರ್ಮೋಲ್ ಡೌನಿಂಗ್. ಅಪ್ಪರ್ ಚೆಸ್ಟ್ ಟೋಟಲ್ ತಗೊಂಡಿರ್ತೀರಲ್ವಾ,
ಆ ಟೋಟಲ್ ಮೆಜರ್ಮೆಂಟು 34 ಇಂಚು, 36 ಇಂಚು, 38 ಇಂಚು, 30 ಇಂಚು ಎಷ್ಟೇ ಬಂದಿದ್ರು ಕೂಡ ನಾವು ಆರ್ಮೋಲ್ ಡೌನಿಂಗ್ ಅಂದ್ರೆ ಇಲ್ಲಿಂದ ಇದು ಆರ್ಮೋಲ್ ಡೌನಿಂಗ್, ಶೋಲ್ಡರ್ ಅಂದ್ರೆ ಇದು, ಈ ಶೋಲ್ಡರ್ ಇದಿರುತ್ತಲ್ಲ, ಇವು ಎರಡನ್ನು ತಗೊಳಕ ಅದರಲ್ಲಿ ನಾವು 6 ಭಾಗ ಮಾಡಬೇಕು. 6 ಭಾಗ ಬಂದಾಗ ಅದರಲ್ಲಿ ಬಂದಿರೋ ಒಂದು ಭಾಗನ ಶೋಲ್ಡರ್ಗೆ ಮತ್ತೆ ಆರ್ಮೋಲ್ ಡೌನಿಂಗಿಗೆ ಇಡಬೇಕು. ಇದಾಯ್ತು, ಆರ್ಮೋಲ್ ಡೌನಿಂಗು ಮತ್ತೆ ಶೋಲ್ಡರ್ ಆಯ್ತು. ಇವಾಗ ಈ 5.5 ಇಂಚಿನಲ್ಲಿ 2 ಭಾಗ ಮಾಡಬೇಕು. ಈ ತರ ಇದನ್ನಿಟ್ಟು 2 ಭಾಗ ಅಂದ್ರೆ ಒಂದ್ ಸೈಡಿಂದು 2.25 ಇಂಚ್ ಬರುತ್ತೆ. ಈ 2.25 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಂಡು, ಇದು ಏನಾಯ್ತು, ಒಂದ್ ಕಡೆದು ಶೋಲ್ಡರ್ದಾಯ್ತು, ಇನ್ನೊಂದ್ ಕಡೆದು ನೆಕ್ ಬಿಡ್ತ್ ಆಯ್ತು. ಇವಾಗ ಈಗ ನಾ ಮೆಜರ್ಮೆಂಟ್ ತಗೊಂಡಿದ್ದೀನಲ್ಲ, ಈ ಮೆಜರ್ಮೆಂಟ್ ನಲ್ಲಿ ನಮಗೆ ಟೋಟಲ್ ಈ ಬ್ಲೌಸ್ ಇಂದು ನೆಕ್, ಬ್ಯಾಕ್ ಸೈಡ್ ನೆಕ್ ಬಂದು 8.5 ಇಂಚ್ ಇದೆ. 8.5 ಇಂಚ್ ಅಂದ್ರೆ ಇಲ್ಲಿ ನಮಗೆ ಅರ್ಧ ಇಂಚು ಶೋಲ್ಡರ್ ಮಾರ್ಜಿನ್ ಬಿಟ್ಟಿದೀವಲ್ಲ, ಈ ಮಾರ್ಜಿನ್ ಸೇರ್ಕೊಂಡು 9 ಇಂಚಿಗೆ ಮಾರ್ಕ್ ಮಾಡಬೇಕು. ಇದನ್ನ ಈ ತರ ಬಾಕ್ಸ್ ಮಾಡ್ಕೋಬೇಕು. ಬಾಕ್ಸ್ ಮಾಡ್ಕೊಂಡಾತ ಇದು ಆರ್ಮೋಲ್ ಡೌನಿಂಗು ಮತ್ತೆ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡ್ವಿ. ಇವಾಗ ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಂತೀವಿ. ಇದ್ರಲ್ಲಿ ಏನ್ ಮಾಡ್ಬೇಕು, ಇವಾಗ 34 ಇಂಚ್ ಬಂದಿದ್ದೆಲ್ಲ ಅದರಲ್ಲಿ 4 ಭಾಗ ಮಾಡ್ಬೇಕು. ಇದು ಸುತ್ತಳತಿ ಅಲ್ಲ, ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್. ಇದು ಇಲ್ಲಿ ಕೆಳಗಡೆ ಬರುತ್ತಲ್ಲ, ಇದಕ್ಕ ಸುತ್ತಳತಿ ಅಂತೇವಿ. ಅಂದ್ರೆ ಲಾಸ್ಟ್ ಹುಕ್ಸ್ ಏನ್ ಬಂದಿರುತ್ತೆ ನೋಡ್ರಿ ನಾವು ಹಾಕೋ ಟೈಮ್ನಲ್ಲಿ, ಅದಕ್ಕೆ ಸುತ್ತಳತಿ ಅಂತ ಹೇಳ್ತೇವೆ. ಇದು ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು. ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್, ಇದು ಸುತ್ತಳತಿ. ಇವಾಗ ಈ 34 ಇಂಚಿನ 4 ಭಾಗ ಮಾಡಬೇಕು. 4 ಭಾಗ ಹೆಂಗ್ ಮಾಡ್ಬೇಕಂದ್ರೆ, ಇಲ್ಲಿ 34 ಇಂಚ್ ಇದೆಯಲ್ಲ, ಇಲ್ಲಿಗೆ ಇದನ್ನ ಸೇರಿಸ್ಬೇಕು. ಇದು 2 ಟೈಪ್ ಆಯ್ತು. ಇವಾಗ ಈ ತರ ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಬೇಕು. ಇದು 4 ಆಯ್ತು. 1 2 3 4 ಭಾಗ ಆಯ್ತಾ. ಹಿಂಗ್ ಜಗ್ಗಿಡಬೇಕು. ಎಷ್ಟು ಬರುತ್ತೆ ನೋಡ್ಬೇಕು. ಒಂದ್ ಸೈಡಿಂದ 8.5 ಇಂಚ್ ಬರುತ್ತೆ. 8.5 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಒಂದ್ ಸೈಡಿಂದ. ಇವಾಗ ನಾವು ಬಾಡಿ ಮೆಜರ್ಮೆಂಟ್ ತಗೊಂತೇವಲ್ವಾ, ಈ ಬಾಡಿ ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಮಾಡೋ ಟೈಮ್ನಲ್ಲಿ ಈ 8.5 ಇಂಚ್ ಬಂದಿದೆ. ಇವಾಗ 4 ಭಾಗ ಮಾಡಿದಾಗ 8.5 ಇಂಚ್ ಬಂತಾರೆ. ಇದಕ್ಕೆ ಇನ್ನ ಅರ್ಧ ಇಂಚು ಎಕ್ಸ್ಟ್ರಾ ನಾವು ಸೇರಿಸ್ಬೇಕಾಗ್ತೈತಿ. ಯಾಕಂದ್ರೆ ಇದು ನಮಗೆ ಫಿಟ್ಟಿಂಗ್ಗೋಸ್ಕರ ಬೇಕಾಗ್ತೈತಿ. ಇದು ಆಯ್ತು, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದು ಮಾರ್ಕಿಂಗ್ ಆಯ್ತು. ಇದಾಯ್ತಾ. ಇದಕ್ಕೆ ಇವಾಗ ಇದು ಆರ್ಮೋಲ್ದು ಇದನ್ನ ಶೇಪ್ ಮಾರ್ಕ್ ಮಾಡ್ಕೊಂಡಿದೆ ನೋಡ್ರಿ, ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಈ ಮೆಜರ್ಮೆಂಟ್ಗೆ ಇವಾಗ ಈ 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ಲ, ಈ ಮೆಜರ್ಮೆಂಟ್ಗೆ ಇಲ್ಲಿಂದ ಈ ಮೂಲಿಯಿಂದ 1 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಈ ತರ ಶೇಪ್ ತೆಗಿಬೇಕು. ಆರ್ಮೋಲ್ ರೌಂಡಿಂಗ್ದು ಶೇಪ್ ಆಯ್ತು. ಇದು ಇಷ್ಟು ನೀಟಾಗಿ ಬರ್ಬೇಕಿದು ಶೇಪು. ಇಲ್ಲಿ ಮೇಲ್ಗಡೆ ಈ ತರ ಅಲ್ಲ, ಕೆಳಗಡೆ ಈ ತರ ಅಲ್ಲ, ಈ ಕರೆಕ್ಟ್ ಆಗಿ ಬರ್ಬೇಕು ಇಷ್ಟು ನೀಟಾಗಿ. ಇದನ್ನ ಒಂದೇ ಟೈಮ್ ತಿದ್ದು ಬಿಡ್ಬೇಕಂತೇನಿಲ್ಲ, ನಮಗೆ ಕರೆಕ್ಟ್ ಆಗಿ ಶೇಪ್ ಬರೋವರೆಗೂ ಇದನ್ನ ನೀಟಾಗಿ ಒಂದ್ ಸ್ವಲ್ಪ ತಿದ್ಕೋಬಹುದು ನಾವು. ಆಯ್ತಾ. ಇವಾಗ ಈ ಸುತ್ತಳತಿಗೆ ಸುತ್ತಳತಿ ಮಾರ್ಕಿಂಗ್ ನಾವು ಮೆಜರ್ಮೆಂಟ್ ತಗೊಂಡಿರ್ತೇವಲ್ಲ, ಬಾಡಿ ಮೆಜರ್ಮೆಂಟ್ ತಗೊಂಡೋ ಟೈಮ್ನಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ. ಇವಾಗ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಲ್ಲ, ಅದರಲ್ಲಿ ಸುತ್ತಳತಿ ಬಂದು 27 ಇಂಚ್ ಬಂದಿದೆ, ಮುಂದಿಂದು ಹಿಂದಿಂದು ಸೇರಿ. ಅದರಲ್ಲಿ ಕೂಡ 4 ಭಾಗ ಮಾಡಬೇಕು. ಇದು ಸುತ್ತಳತಿ ಅಂದ್ರೆ ಇದು ಇಲ್ಲಿ ತಗೊಂತೇವಲ್ಲ, ಇದು ಅಲ್ಲ ಸುತ್ತಳತಿ, ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್. ಇಲ್ಲಿ ತಗೊಳೋದು ಶೋಲ್ಡರ್ ಮತ್ತು ಆರ್ಮೋಲ್ ಡೌನಿಂಗ್, ಇಲ್ಲಿ ತಗೊಳೋದು ಸುತ್ತಳತಿ. ವಿಡಿಯೋನ ಒಂದ್ 2-3 ಟೈಮ್ ಗಮನ ಕೊಟ್ಟು ನೋಡ್ರಿ, ಅರ್ಥ ಆಗುತ್ತೆ. ಇವಾಗ ಇಲ್ಲಿ 27 ಇಂಚ್ ಬಂದಿದೆ ನೋಡ್ರಿ. ಇದನ್ನ ಕೂಡ 4 ಭಾಗ ಮಾಡ್ಬೇಕಲ್ಲ, ಈ ತರ. ಇದನ್ನು ಈಸಿ 4 ಭಾಗ ಮಾಡುವಂತ ಈಸಿ ಮೆಥಡ್ ಅಂದ್ರೆ ಇದೆ. ಎಲ್ಲಿ 27 ಇಂಚ್ ಬಂದಿದೆ ಅಲ್ಲಿಗೆ ಇಡಬೇಕು, ಟೇಪ್ ಈ ತರ ಫೋಲ್ಡ್ ಮಾಡಬೇಕು. ಇದನ್ನ ಮತ್ತೆ ಇನ್ನೊಂದು ಟೈಮ್ ಈ ತರ ಫೋಲ್ಡ್ ಮಾಡಬೇಕು. ಅವಾಗ 4 ಭಾಗ ಆಗುತ್ತೆ. ಎಷ್ಟು ಬಂದಿರುತ್ತೆ ಗೊತ್ತಾಗುತ್ತೆ. 6.25 ಇಂಚ್ ಒಂದ್ ಸೈಡಿಂದ. ಈ 6.25 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು.
ಯಾಕಂದ್ರೆ ಬ್ಯಾಕ್ ಟಕ್ಸ್ ಹಿಡಿಲಿಕ್ಕೆ ಬೇಕಾಗುತ್ತೆ ಅದಕ್ಕೆ. ಇದಕ್ಕೆ ಈ ತರ ಮಾರ್ಕ್. ಮತ್ತೆ ಈ ಟಕ್ಸ್ ಬ್ಯಾಕ್ ಟಕ್ಸ್ ಹಿಡಿಲಿಕ್ಕೆ ಈ ಶೋಲ್ಡರ್ ಮಧ್ಯದಲ್ಲಿ ಮಾರ್ಕ್ ಒಂದು 3 ಇಂಚಿಗೆ. ಇದಾಯ್ತು. ಇದು ನಮಗೆ ಕರೆಕ್ಟ್ ಆಗಿ ಫಿಟ್ಟಿಂಗ್ ಬಂತಲ್ಲ, ಇಲ್ಲಿಂದ ಒಂದ್ 2 ಇಂಚ್ ಎಕ್ಸ್ಟ್ರಾ ಬಟ್ಟೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಎಕ್ಸ್ಟ್ರಾ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಿಟ್ಟು ಅದನ್ನ ಮಾರ್ಕ್ ಮಾಡ್ಕೋಬೇಕು. ಇದಾಯ್ತು. ಇವಾಗ ಬ್ಯಾಕ್ ಸೈಡ್ ಈ ಶೇಪ್ ಇರುತ್ತಲ್ಲ, ಶೇಪ್ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು, ಬಟ್ ಇದನ್ನ ಕಟ್ ಮಾಡಬಾರ್ದು. ಈ ಶೇಪ್ ಮಾರ್ಕ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಇದು ಏನ್ ಲೈನ್ ಹಾಕಿರ್ತೇವಲ್ಲ ಬಾಕ್ಸ್, ಈ ಬಾಕ್ಸ್ ಇಂದ ಒಂದು 1/4 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೋಬೇಕು ಈ ತರ. ಯಾಕಂದ್ರೆ ಇದು ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಇದಕ್ಕ ನಮಗೆ ಈ ಮೆಸರ್ಮೆಂಟ್ ಏನಿದೆ ಆ ಮೆಸರ್ಮೆಂಟಿಗೆ ಬರುತ್ತೆ. ಇದು ಬ್ಯಾಕ್ ಸೈಡ್ ಪಾರ್ಟ್. ಬ್ಯಾಕ್ ಸೈಡ್ ಪಾರ್ಟ್ ಇಷ್ಟೇ. ಇನ್ನು ಇದನ್ನ ಕಟ್ ಮಾಡೋದು. ಇವಾಗ ಇಲ್ಲೆಲ್ಲ ಈ ಕಡೆ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಈ ಮಾರ್ಕ್ ಮೇಲೆ ಕಟ್ ಮಾಡಬೇಕು. ಇದು ಶೋಲ್ಡರ್ ಆರ್ಮೋಲ್ ರೌಂಡಿಂಗ್ ನಾವು ಮೆಜರ್ಮೆಂಟ್ ತಗೊಂಡಿದ್ದೀವಲ್ಲ, ಅದರಲ್ಲಿ 14.25 ಇಂಚ್ ಬಂದಿದೆ. ಈ ಆರ್ಮೋಲ್ ರೌಂಡಿಂಗ್ ಮೆಜರ್ಮೆಂಟ್ ನಲ್ಲಿ ನಮಗೆ ಇದು 14.25 ಇಂಚ್ ಬಂದಿದೆ. ಈ 14.25 ಇಂಚ್ ಅಂದ್ರೆ ಒಂದ್ ಸೈಡ್ ಇಂದ ನಮಗೆ 7.25 ಇಂಚ್ ಬರಬೇಕು. ಇವಾಗ ಇದನ್ನ ನಾವು ಚೆಕ್ ಮಾಡ್ಕೋಬೇಕು. ಯಾವ ತರ ಅಂದ್ರೆ ಇಲ್ಲಿ ಮೇಲ್ಗಡೆ 1/2 ಇಂಚ್ ಬಿಡಬೇಕು, ಯಾಕಂದ್ರೆ ಈ ಶೋಲ್ಡರ್ ಜಾಯಿಂಟಿಂಗ್ ಹೋಗುತ್ತೆ. ಬಿಟ್ಟು ಕೆಳಗಡೆಯಿಂದ ಈ ತರ ಚೆಕ್ ಮಾಡ್ಕೋಬೇಕು. ಏಳು 1/4 ಇಂಚ್ ಕರೆಕ್ಟ್ ಬರುತ್ತೆ. ಇದು ಕರೆಕ್ಟ್ ಈ ತರ ಇಡ್ಬೇಕು. ಇದನ್ನ ಈ ತರ ಇಟ್ಟು ಇಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕು, ಒಂದ್ 7.25 ಇಂಚ್ ಬರ್ತಾ ಇದೆ ಅಂದ್ರೆ ನಮಗೆ 7.25 ಇಂಚ್ ಬರಬೇಕು. ಇವಾಗ ಇನ್ನ 1/4 ಇಂಚ್ ನಮಗೆ ಕಡಿಮೆ ಆಗ್ಬೇಕು. ಇದು ಒಂದು 1/4 ಇಂಚ್ ಹೆಚ್ಚು ಕಡಿಮೆ ಇದ್ರೆ ನಡೆಯುತ್ತೆ. ಬಟ್ ಇದರಲ್ಲಿ ನಾನು ನಿಮಗೆ ಈ ತರ ಆದಾಗ ಹೆಂಗ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ಇಲ್ಲಿ ನಮಗೆ ಇವಾಗ 1/4 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ, ಅಂದ್ರೆ 7.25 ಇಂಚ್ ಬರ್ಬೇಕಲ್ಲ, 7.25 ಇಂಚ್ ಬರ್ತಾ ಇದೆ. ಅವಾಗ ಏನ್ ಮಾಡ್ಬೇಕು, ಈ ಮಾರ್ಕ್ ನ ಇನ್ನೊಂಚೂರು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಬೇಕು. ಇವಾಗ ಈ ಮಾರ್ಕಿಂಗ್ ಕಿಂತ ಒಂಚೂರು ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡಿದ್ರೆ ಅದು ನಮಗೆ ಕರೆಕ್ಟ್ ಆಗಿ 7.25 ಇಂಚ್ ಬರುತ್ತೆ. ಈ ತರ ಮಾರ್ಕ್ ಮಾಡ್ಕೋಬೇಕು. ಇದು ಆಯ್ತು. ಇವಾಗ ಇದನ್ನ ಕಟ್ ಮಾಡೋದು. ಇವಾಗ ಈ ಮಾರ್ಕಿಂಗ್ ಬಿಟ್ಟು ಮೇಲ್ಗಡೆ ಒಂಚೂರು ಮಾರ್ಕ್ ಮಾಡ್ಕೊಂಡಿಲ್ಲ, ಆ ಮೇಲ್ಗಡೆ ಮಾರ್ಕಿಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಕ್ಕೆಲ್ಲ ಈ ತರ ನಾಚ್ ಹಾಕೋಬೇಕು. ಇದು ಸೈಡ್ ಫಿಟ್ಟಿಂಗ್ ಸೈಡು, ಇದು ಶೋಲ್ಡರ್ ಮಾರ್ಜಿನ್, ಮತ್ತೆ ಈ ಕಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೇವಲ್ಲ, ಇದಕ್ಕ ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಇವಾಗ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ನೋಡ್ರಿ, ಇದನ್ನ ಕಟ್ ಮಾಡಿ ತೆಗೆದು ಬಿಡ್ಬೇಕು ಸೈಡ್ಗೆ. ನಿಮಗೆ ಇದನ್ನ ಹಾಕೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಅಂದ್ರೆ ಒಂಚೂರು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡೆ ಕಟ್ ಮಾಡ್ರಿ. ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿನ ಕಟ್ ಮಾಡ್ಬಿಡ್ರಿ. ಕರೆಕ್ಟಾಗಿ ಹಾಕಕ್ ಬರುತ್ತೆ ಅಂದ್ರೆ ಎಷ್ಟು ಬಿಟ್ಟಿಕೊಂಡಿರ್ತೀರಿ ಅಷ್ಟಕ್ಕೆ ಕಟ್ ಮಾಡ್ಕೊಡ್ರಿ. ಇದು ಇಷ್ಟು ಬಟ್ಟೆ ನಮಗೆ ಇವಾಗ ಸ್ಲೀವ್ಸ್ಗೆ ಕಟಿಂಗ್, ಎಷ್ಟು ಲಾಂಗ್ ಸ್ಲೀವ್ಸ್ ಇದ್ರೂ ಇದರಲ್ಲಿ ನಾವು ಕಟ್ ಮಾಡ್ಕೋಬಹುದು. ಇವಾಗ ಮುಂದಿನ ಭಾಗದ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ನಲ್ಲಿ, ಇವಾಗ ಬ್ಯಾಕ್ ಸೈಡ್ ಕಟಿಂಗ್ ಮಾಡೋ ಟೈಮ್ನಲ್ಲಿ ಕ್ಲೋಸ್ ನಮ್ಮ ಸೈಡ್ ಇತ್ತು, ಓಪನ್ ನಮ್ಮ ಅಪೋಸಿಟ್ ಸೈಡ್ ಇತ್ತಲ್ಲ. ಮುಂದಿನ ಭಾಗದ ಕಟ್ ಮಾಡೋ ಟೈಮ್ನಲ್ಲಿ ಇವಾಗ ಓಪನ್ ನಮ್ಮ ಸೈಡ್ ಇರಬೇಕು, ಕ್ಲೋಸ್ ನಮ್ಮ ಅಪೋಸಿಟ್ ಸೈಡ್ ಇರಬೇಕು.
ಈ ಬ್ಯಾಕ್ ಸೈಡ್ ಪಾರ್ಟ್ ಇರ್ತೈತಲ್ಲ, ಬ್ಯಾಕ್ ಸೈಡ್ ಕಟ್ ಮಾಡಿರ್ತೇವಲ್ಲ, ಇದನ್ನ ಈ ತರ ಇದ್ರ ಮೇಲೆ ಹಾಕೋಬೇಕು. ಇಲ್ಲಿ ಬಟ್ಟೆ ಉಳಿದಿರ್ತೈತಲ್ಲ ಕಟ್ ಮಾಡಿರೋದು, ಇಲ್ಲಿ ಹಾಕ್ಬೇಕು. ಈ ತರ ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ನೀಟಾಗಿ. ಇಲ್ಲ, ಯಾಕಂದ್ರೆ ಇಲ್ಲಿ ಹಾಕಿದ್ವಿ ಅಂದ್ರೆ ಈ ಬಟ್ಟೆ ಎಡವಟ್ಟ ಆಗ್ಬಿಡುತ್ತೆ ನಮಗೆ, ಈ ಬಟ್ಟೆ ವೇಸ್ಟ್ ಆಗ್ಬಿಡುತ್ತಲ್ಲ, ಅದಕ್ಕೆ ಇಲ್ಲಿ ಎಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತೈತೆ ಇಲ್ಲಿ ನೀಟಾಗಿ ಹಾಕೋಬೇಕು. ಹಾಕೊಂಡು ಇವಾಗ ಈ ಬ್ಯಾಕ್ ಲೆಂತಿಗೆ ಮಾರ್ಕ್ ಮಾಡ್ಕೊಂಡಿರ್ತೇವೆ, ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಮತ್ತೊಮ್ಮೆ ಬ್ಯಾಕ್ ಲೆಂತಿಗೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ, ಅದಕ್ಕೆ ಸೈಡ್ ಫಿಟ್ಟಿಂಗ್ ಸೈಡು, ಮತ್ತೆ ಆರ್ಮೋಲ್ ರೌಂಡಿಂಗ್ದು, ಇದನ್ನ ಶೋಲ್ಡರ್ ಮಾರ್ಜಿನ್, ಮತ್ತೆ ಈ ಆರ್ಮೋಲ್ ರೌಂಡಿಂಗ್ ಕೂಡ ಮಾರ್ಕ್ ಮಾಡ್ಕೋಬೇಕು. ನೀಟಾಗಿ ನಿಧಾನವಾಗಿ ಮಾಡ್ಕೋಬೇಕು ಇದನ್ನ. ಮಾರ್ಕಿಂಗು ಫಾಸ್ಟಾಗಿ ಮಾಡಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಸರ್ದ್ ಬಿಡುತ್ತೆ, ಮತ್ತೆ ಮಾರ್ಜಿನ್ ಎಲ್ಲ ಕೆಟ್ಟೋಗುತ್ತೆ. ಶೋಲ್ಡರ್ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತೆ ಈ ಸೈಡ್ ಇದನ್ನ ಮಾಡ್ತೇವಲ್ಲ, ಇದು ಮಾರ್ಕಿಂಗ್, ಇದು ಕೂಡ ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಈ ಕಡೆ ಸೈಡ್ ಇಂದು ಸ್ಕೇಲ್ ಇಟ್ಟು ಈ ತರ ಮಾರ್ಕ್ ಮಾಡ್ಕೋಬೇಕು. ಇಷ್ಟಾದ್ಮೇಲೆ ಈ ಬ್ಯಾಕ್ ಸೈಡ್ ಪಾರ್ಟ್ ಇದನ್ನ ಸೈಡ್ ತೆಗಿಯೋದು. ಸೈಡ್ ತೆಗೆದು ಈ ಬ್ಯಾಕ್ ಲೆಂತ್ ಇಂದ ಏನಿರುತ್ತಲ್ಲ, ಇದಕ್ಕೆ ಇವಾಗ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕೋಬೇಕು. ಲೈನ್ ಹಾಕೊಂಡಾದ್ಮೇಲೆ ಇವಾಗ ಇದು ನಮಗೆ ನಾರ್ಮಲ್ ಬ್ಲೌಸಿಂಗ್ಗೆ ಕಟಿಂಗಿಗೆ ಬಂತು. ಇವಾಗ ನಾವು ಪ್ರಿನ್ಸಸ್ ಕಟ್ ಹೊಲಿತಾ ಇದ್ದೇವಲ್ವಾ, ಈ ಪ್ರಿನ್ಸಸ್ ಕಟ್ ಹೊಲಿ ಟೈಮ್ನಲ್ಲಿ ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟ್ ಬರಂಗಿಲ್ಲ. ಹಂಗಾಗಿ ಏನ್ ಮಾಡ್ಬೇಕು, ಈ ಬ್ಯಾಕ್ ಲೆಂತ್ ಇಂದ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ, ಇದರಿಂದ 1 ಇಂಚು ಕೆಳಗಡೆ ಎಕ್ಸ್ಟ್ರಾ ಮಾರ್ಕಿಂಗ್ ತಗೋಬೇಕು ನಾವು. ಈ ತರ ಇದು 1 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗ್ ತಗೊಂಡ್ವಿ ಇವಾಗ ನಾವು. ಯಾಕಂದ್ರೆ ಪ್ರಿನ್ಸಸ್ ಕಟ್ ನಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಬರಂಗಿಲ್ಲ, ವಿತೌಟ್ ಕ್ರಾಸ್ ಬೆಲ್ಟ್ ಇರುತ್ತಲ್ವಾ, ಹಂಗಾಗಿ ಇದಕ್ಕ ಇನ್ನ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಇವಾಗ ನಿನ್ನೆ ವಿಡಿಯೋದಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ನಾವು ಬ್ಲೌಸ್ ನಲ್ಲಿನೇ ಟಕ್ಸ್ ಇರುತ್ತಲ್ಲ, ಮುಂದಿನ ಭಾಗದ ಟಕ್ಸ್, ಅದನ್ನ ಮಾರ್ಕ್ ತಗೊಂಡು ನಾವು ಪ್ರಿನ್ಸಸ್ ಕಟ್ ಮಾಡಿದ್ವಿ. ಬಟ್ ಇವತ್ತು ಬಾಡಿ ಮೆಜರ್ಮೆಂಟ್ ಇದೆ ಅಲ್ವಾ, ಈ ಬಾಡಿ ಮೆಜರ್ಮೆಂಟ್ ನಲ್ಲಿ ಈ ಟಕ್ಸ್ ಯಾವ ತರ ತಗೋಬೇಕು ಅನ್ನೋದನ್ನ ಇವಾಗ ನಾನು ನಿಮಗೆ ತೋರಿಸ್ತೇನೆ. ಇದು ಮುಂದಿನ ಭಾಗದ್ದು ನೆಕ್ದು ನಾನು ಮೆಜರ್ಮೆಂಟ್ ತಗೊಂಡಿದ್ದೇನಲ್ಲ, ಅದರಲ್ಲಿ ಮುಂದಿನ ಭಾಗದ ನೆಕ್ ಬಂದು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು 6.5 ಇಂಚ್ ಇದೆ. ಫಸ್ಟ್ ಈ ನೆಕ್ ಮಾರ್ಕ್ ಮಾಡ್ಕೊಂತೀನಿ 6.5 ಇಂಚಿಗೆ. ಇದನ್ನ ಈ ತರ ಬಾಕ್ಸ್ ಮಾಡ್ಕೊಂತೀನಿ. ಇದು ಬಾಕ್ಸ್ ಆಯ್ತಲ್ವಾ. ಇವಾಗ ನಮಗೆ ಈ ಪ್ರಿನ್ಸಸ್ ಕಟ್ ಶೇಪ್ ಈ ತರ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಈ ಶೇಪ್ ತೆಗಿಬೇಕಂದ್ರೆ ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಟೋಟಲ್ ಮುಂದಿಂದು ಹಿಂದಿಂದು ಎಲ್ಲ ಸೇರಿ ನಮಗೆ 34 ಇಂಚ್ ಬಂದಿದೆ ಅಲ್ವಾ. 34 ಇಂಚ್ನ 4 ಭಾಗ ಮಾಡಿದಾಗ ಒಂದ್ ಸೈಡ್ ಇಂದ ಎಷ್ಟು ಬಂತು, 8.5 ಇಂಚ್ ಬಂತು. ಈ 8.5 ಇಂಚಿನ ಇಲ್ಲಿ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಟೇಪ್ ಇಡಬೇಕು. ಟೋಟಲ್ 8.5 ಇಂಚು. ಈ 8.5 ಇಂಚಿಗೆ ಇನ್ನ 1.5 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. ಇದು ಅರ್ಥ ಮಾಡ್ಕೊಳ್ರಿ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ನೋಡ್ರಿ, ನಾನ್ ಮೆಜರ್ಮೆಂಟ್ ತಗೊಂಡಿದ್ದೀನಲ್ಲ, ಅದರಲ್ಲಿ ಟೋಟಲ್ 34 ಇಂಚು, ಮುಂದಿನ ಭಾಗದ್ದು ಹಿಂದಿನ ಭಾಗದ್ದು ಸೇರಿ 34 ಇಂಚ್ ಬಂದಿದೆ. ಇವಾಗ ಈ ಪ್ರಿನ್ಸಸ್ ಕಟ್ ಹೊಲಿಬೇಕಂದ್ರೆ ಈ ಶೇಪ್ ನಾವು ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಅದರಲ್ಲಿ 4 ಭಾಗ ಮಾಡಿದ್ರಲ್ಲಿ ಒಂದು ಭಾಗ ಏನ್ ಬರುತ್ತಲ್ವಾ 8.5 ಇಂಚ್ ಬಂದಿದೆ. ಈ 8.5 ಇಂಚಿಗೆ ಇನ್ನ 1.5 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಟೇಪ್ ಇಟ್ಟು 8.5 ಇಂಚ್ ಇಲ್ಲಿಗೆ ಬಂತು, 9, 9.5, 10 ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇವಾಗ ಮುಂದ್ಗಡೆ ಟಕ್ಸ್ ತಗೊಂತೇವಲ್ವಾ, ನಾವು ಇಲ್ಲಿ ದೊಡ್ಡದು ಟಕ್ಸ್ ಮಾರ್ಕ್ ಮಾಡ್ಕೊಂತೇವಲ್ಲ, ಆ ಟಕ್ಸಿಂದು ಮಾರ್ಕಿಂಗ್ ಎಷ್ಟು ಬರುತ್ತೆ ನೋಡ್ರಿ. ಇದನ್ನ ಟಕ್ಸ್ ಮಾರ್ಕ್ ಮಾಡ್ಕೊಳ್ಳುವಾಗ ಇವಾಗ ಈ ಮೆಜರ್ಮೆಂಟ್ ಪ್ರಕಾರ ಅಂದ್ರೆ 2.5 ಇಂಚು ಇದು ಟಕ್ಸ್ ಬೇಕಾಗುತ್ತೆ. ಈ ಟೋಟಲ್ ಈಗ ಎಷ್ಟು ಬಂತಿದು 8.5 ಪ್ಲಸ್ 1.5 ಅಂದ್ರೆ 10 ಇಂಚ್ ಬಂತಲ್ಲ, 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿವಿ. ಇಲ್ಲಿಂದ ಈ ಟಕ್ಸಿನ ಮಾರ್ಜಿನ್ ಏನ್ ತಗೊಂತೇವಲ್ಲ
ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋ ಟೈಮ್ನಲ್ಲಿ ಆ ಥರ ಇದಕ್ಕೆ ಒಂದು 2.5 ಇಂಚಿಗೆ ಒಂದು ಮಾರ್ಕ್. ಆಯ್ತಾ? ಈ ಶೋಲ್ಡರ್ ಮಧ್ಯದಲ್ಲಿ ಬರ್ಬೇಕು ಈ ಥರ ಕರೆಕ್ಟಾಗಿ. ಇದು ಲೈನ್, ಈ ಥರ ಲೈನ್ ಇಲ್ಲಿಂದ ಇಲ್ಲಿವರೆಗೂ ಹಾಕಬೇಕು, ಈ ಕೆಳಗಡೆವರೆಗೂ ಬರಬೇಕು ಈ ಲೈನ್. ಇವಾಗ ಈ ಮಾರ್ಜಿನಿಗೆ ಬಂದು ಈ ಕಡೆ ಸೈಡು 1 ಇಂಚು, ಈ ಕಡೆ ಸೈಡು 1 ಇಂಚು. ಇದು ಕೂಡ ಅಷ್ಟೇ, ನಿಮಗೆಲ್ಲ ಮಾರ್ಕಿಂಗ್ಸು ಈಗ ಆಲ್ರೆಡಿ ಪೇಪರ್ ಕಟ್ಟಿಂಗ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಪೇಪರ್ ಕಟ್ಟಿಂಗ್ನಲ್ಲಿ ಈ ಟಕ್ಸ್ ಹಿಡಿಬೇಕಂದ್ರೆ ಯಾವ್ಯಾವ ಮಾರ್ಜಿನಿಗೆ ಎಷ್ಟೆಷ್ಟು ಇದನ್ನ ತಗೋಬೇಕು ಈ ಕಡೆ ಸೈಡ್ ಅನ್ನೋದು ಹೇಳ್ಕೊಟ್ಟಿದ್ದೀನಲ್ಲ, ಅದೇ ಥರ ಇವಾಗ ಈ 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ನಾನು ಈ ಕಡೆ ಸೈಡ್ 1 ಇಂಚು, ಈ ಕಡೆ ಸೈಡ್ 1 ಇಂಚು ತಗೊಂಡಿದ್ದೀನಿ. ಇದನ್ನ ಈ ಥರ ಶೇಪ್ ಮಾಡ್ತೀನಿ. ಮತ್ತೆ ಇಲ್ಲಿಂದ ಸ್ಟ್ರೈಟ್ ಇಷ್ಟೇ. ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು ಹೊಲಿಬೇಕಂದ್ರೂ ಕೂಡ ಇದೇ ಸೇಮ್ ಇರುತ್ತೆ. ಬ್ಲೌಸ್ನಲ್ಲಿ ಮೆಜರ್ಮೆಂಟ್ ತಗೊಂಡು ಹೊಲಿದ್ರು ಕೂಡ ಇದೇ ಸೇಮ್ ಇರುತ್ತೆ. ಬಟ್ ಏನಂದ್ರೆ ಬ್ಲೌಸ್ನಲ್ಲಿ ಕೊಟ್ಟಾಗ ಬ್ಲೌಸ್ನಲ್ಲಿ ಈ ಟಕ್ಸಿಂದ ಮಾರ್ಕ್ ಹೆಂಗಿರುತ್ತೆ ಆ ಟಕ್ಸ್ ಅದೇ ಥರನೇ ತಗೊಂಡು ಇದನ್ನ ನಾವು ಕಟ್ ಮಾಡ್ತೀವಿ. ಬಟ್ ಬಾಡಿ ಮೆಜರ್ಮೆಂಟ್ನಲ್ಲಿ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಲ್ಲಿ ನಾವು 4 ಭಾಗ ಡಿವೈಡ್ ಮಾಡಿ ಬಂದಿರೋ ಒಂದು ಭಾಗಕ್ಕೆ ಇನ್ನೂ 1.5 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಫಸ್ಟ್ ಒಂದು ಮಾರ್ಕ್ ಮಾಡ್ಕೊತೀವಿ. ಅಲ್ಲಿಂದ ಈ ಟಕ್ಸಿಂದ ಉದ್ದ ಎಷ್ಟು ಬೇಕು ಅನ್ನೋದನ್ನ ಮಾರ್ಕ್ ಮಾಡ್ಕೊತೀವಿ. ಅಲ್ಲಿಂದ ಈ ಶೇಪ್ ತೆಗಿತೀವಿ. ಈ ಶೇಪ್ ತೆಗೆದು ಇಲ್ಲಿಂದ ಈ ಕಡೆ ಸ್ಟ್ರೇಟ್ ಲೈನ್ ಹಾಕ್ತೀವಿ. ಇವಾಗ ಈ ಕಡೆ ಸೈಡಿಗೆ ಬಂದು ಇಲ್ಲಿ ಇದೇನಪ್ಪ ಆರ್ಮೋಲ್ ರೌಂಡಿಂಗ್ ಕಡೆ ಒಂದು ಟಕ್ಸ್ ಬರುತ್ತಲ್ಲ ನಮಗೆ, ಆ ಟಕ್ಸ್ ಆ ಕಡೆ ಕರೆಕ್ಟಾಗಿ ಈ ಶೇಪಿಗೆ ಈ ಥರ ಮಾರ್ಕ್ ಮಾಡ್ಕೊತೀವಿ. ಮಾರ್ಕ್ ಮಾಡಿಕೊಂಡು ಇದನ್ನು ಈ ಥರ ಶೇಪ್ ತೆಗಿತೀವಿ. ಇದು ಬಾಡಿ ಮೆಜರ್ಮೆಂಟ್ ತಗೊಂಡು ಕಟಿಂಗ್ ಮಾಡ್ತೇವಲ್ಲ ಅವಾಗ ಈ ಥರ ಕಟಿಂಗ್ ಮಾಡಬೇಕು. ಈ ಥರ ಡಿವೈಡ್ ಮಾಡಿಕೊಂಡು ಕಟಿಂಗ್ ಮಾಡಬೇಕು. ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ ಹೊಲ್ದಿರೋ ಬ್ಲೌಸ್ ಕೊಟ್ಟು ಪ್ರಿನ್ಸೆಸ್ ಕಟ್ ಮಾಡಬೇಕಂದ್ರೆ ಅವಾಗ ಕೂಡ ಅದೇ ನಾನು ನಿನ್ನೆ ಯಾವ ಥರ ತೋರಿಸ್ಕೊಟ್ಟಿನಿ ಆ ಥರ ಕಟ್ ಮಾಡಬೇಕು. ಮಾರ್ಕಿಂಗ್ಸ್ ಎಲ್ಲ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಇದರಲ್ಲಿ ವ್ಯತ್ಯಾಸ ಇರುತ್ತೆ. ಅದರಲ್ಲಿ ಮೆಜರ್ಮೆಂಟ್ ತಗೊಳ್ಳೋದಕ್ಕೂ ಇದರಲ್ಲಿ ಮೆಜರ್ಮೆಂಟ್ ತಗೊಳ್ಳೋಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಇವಾಗ ಇದು ಕೂಡ ಅಷ್ಟೇ, ಈ ಕಡೆ ಟಕ್ಸಿಗೋಸ್ಕರ ಇಲ್ಲಿ 1/2 ಇಂಚ್ ಬಿಡ್ತೇವಲ್ವಾ, ಈ ಆರ್ಮೋಲ್ ರೌಂಡಿಂಗ್ ಕಡೆ ಟಕ್ಸ್ ಹಿಡಿತೇವೆ ನೋಡ್ರಿ ಒಂದು, ಆ ಟಕ್ಸಿಗೋಸ್ಕರ ಈ 1/2 ಇಂಚ್ ಬಟ್ಟೆ ಈ ಕಡೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಒಂದು 2-3 ಇಂಚಷ್ಟು ಇದು ಹಿಂಗೆ ಕ್ರಾಸ್ ಬರಬೇಕು. ಇಲ್ಲಿವರೆಗೆ ಈ ಲೈನಿಗೆ ಟಚ್ ಆಗಬೇಕು. ಟಚ್ ಆಗಿ ಈ ಥರ ಹಿಂಗೆ ಬಂದು ಇಲ್ಲಿಂದ ಸ್ಟ್ರೇಟ್ ಬಂದು ಈ ಕಡೆ ಮಾರ್ಕ್ ಇದೆ ಅಲ್ವಾ, ಇವಾಗ ಈ ಮಾರ್ಕಿಗೆ ಈ ಥರ ಶೇಪ್ ತೆಗಿಬೇಕು ನಾವು. ಇದನ್ನು ನಾನು ತಿದ್ದುತ್ತಾ ಇದ್ದೇನಲ್ಲ, ಇದನ್ನ ನೀವು ನೀಟಾಗಿ ತಿದ್ಕೋಬಹುದು. ಒಂದೇ ಟೈಮ್ ತಿದ್ದು ಬಿಡ್ಬೇಕಂತೇನಿಲ್ಲ. ಕರೆಕ್ಟಾಗಿ ನಮಗೆ ಶೇಪ್ ಬರೋವರೆಗೂ ಅದನ್ನ ನಾವು ತಿದ್ಕೋಬಹುದು. ಆಮೇಲೆ ನಮಗೆ ನಾವು ಲಾಸ್ಟಿಗೆ ತಿದ್ದಾದ್ಮೇಲೆ ಯಾವ ಶೇಪ್ ಕರೆಕ್ಟ್ ಬಂದಿರ್ತೈತೆ ಅಲ್ಲಿಗೇನೆ ಕಟ್ ಮಾಡಬೇಕು. ಇದು ಪ್ರಿನ್ಸೆಸ್ ಕಟ್ ಬ್ಲೌಸಿಂದು ಮಾರ್ಕಿಂಗ್. ಇವಾಗ ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಇದು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಜಾಸ್ತಿ ಆಗಿದೆ. ಇವಾಗ ಇದಕ್ಕೆ ಏನು ಮಾಡಬೇಕು, ಈ ಲೈನ್ ಮಧ್ಯದಲ್ಲಿ ಫಸ್ಟ್ 1/2 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಇದು ಬ್ಯಾಕ್ ಲೆಂತಿಂಗ್ಕಿಂತ ಈ ಮುಂದಿಂದು ಲೆಂತ್ ಜಾಸ್ತಿ ಆಗುತ್ತೆ. ಆಮೇಲೆ ಈ ಉಕ್ಸಿನ ಮನಿ ಇರುತ್ತಲ್ವಾ, ಇವಾಗ ಉಕ್ಸಿನ ಮನಿ ಇದಕ್ಕೆ ಜಾಸ್ತಿ ಆಗುತ್ತೆ. ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕಿಂತ ಇದು ಜಾಸ್ತಿ ಬರುತ್ತೆ, ಯಾಕಂದರೆ ಇದಕ್ಕೆ ಕ್ರಾಸ್ ಬೆಲ್ಟ್ ಇರಂಗಿಲ್ಲ. ಇಷ್ಟ ಆಯ್ತಾ? ಇವಾಗ ಈ ಮೆಜರ್ಮೆಂಟ್ ಏನು ತೊಗೊಂಡಿರ್ತಾರೆ ನೋಡ್ರಿ, ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತೊಗೊತಿರಲ್ಲ, ಅದೇ ಥರನೇ ಮಿಡಿಲ್ ಚೆಸ್ಟ್ ಕೂಡ ಮೆಜರ್ಮೆಂಟ್ ತೊಗೋಬೇಕು. ಈ ಪ್ರಿನ್ಸೆಸ್ ಕಟ್ ಹೊಲಿತೀನಿ ಅಂದರೆ ಅವಾಗ, ಯಾಕಂದರೆ ಕೆಲವೊಬ್ರದ್ದು ಮಿಡಿಲ್ ಚೆಸ್ಟ್ದು ಮೆಜರ್ಮೆಂಟು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಮೇಲೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗಿಂತ ಇದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಇವಾಗ ಇದನ್ನು ತೊಗೊಂಡಿರ್ತೇವಲ್ಲ, ಇಲ್ಲಿ ಏನು ಮಾಡಬೇಕು, ಇಲ್ಲಿ 8.5 ಬಂದಿತ್ತಲ್ವ, ಇವಾಗ ಇದರಲ್ಲಿ ಕೂಡ ಸೇಮೇ ಇದೆ, 8.5 ಇಂಚೇ ಇದೆ, ಜಾಸ್ತಿ ಇಲ್ಲ. ಹಾಗಾಗಿ ಈ ಲೈನಿಂದ 8.5 ಇಂಚು ಇಲ್ಲಿಗೆ ಬಂತಲ್ಲ, ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು ಇದಕ್ಕೆ. ಅಂದರೆ ಟೋಟಲ್ 9.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಈ ಮೆಜರ್ಮೆಂಟ್ ನಮಗೆ ಲೆಕ್ಕಕ್ಕೆ ಬರಂಗಿಲ್ಲ. ಈ ಮೆಜರ್ಮೆಂಟ್ ಏನಿದೆ, ಈ ಮೆಜರ್ಮೆಂಟ್ಗೆ ಸ್ಟ್ರೇಟ್ ಆಗಿ ಲೈನ್ ಹಾಕಬೇಕು.
ಇದು 1 ಇಂಚ್ ಯಾಕಪ್ಪ ಅಂದರೆ ಇವಾಗ ಇದನ್ನ ಕಟ್ ಮಾಡಿ ತೆಗಿತೇವೆ ನಾವು. ಇದು ಕಟ್ ಮಾಡ್ತೀವಿ, ಇದು ಕಟ್ ಮಾಡ್ತೀವಿ. ಇದಿಷ್ಟು ಬಟ್ಟೆ ಹೋಗುತ್ತೆ, ಇಲ್ಲಿ ಇಷ್ಟು ಬಟ್ಟೆ ಹೋಗುತ್ತೆ. ಇದೆಲ್ಲ ಹೋದ್ಮೇಲೆ ನಾವು ಈ ಥರ ಇದನ್ನ ಮತ್ತೆ ಆ ಕಡೆ ಈ ಕಡೆ ಜಾಯಿಂಟ್ ಮಾಡಿ ಹೊಲಿಬೇಕಲ್ವಾ. ಇಲ್ಲಿ ಒಂದು ಅರ್ಧ ಇಂಚ್ ಬಟ್ಟೆ ನಮಗೆ ಹೋಗುತ್ತೆ ಹೊಲಿಲಿಕ್ಕೆ. ಅದಕ್ಕೋಸ್ಕರ ಇದು 1 ಇಂಚ್ ಎಕ್ಸ್ಟ್ರಾ ಮೊದಲೇ ಮಾರ್ಕಿಂಗ್ ಮಾಡ್ಕೋಬೇಕು. ಮಿಡಿಲ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ನೋಡ್ಕೋಬೇಕು. ಅದರಿಂದ 1 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಇವಾಗ ನಾವು ಸೈಡ್ ಫಿಟ್ಟಿಂಗ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿಂದ ಎಕ್ಸ್ಟ್ರಾ ನಾವು ಮಾರ್ಜಿನ್ ಮುಂದ್ಗಡೆ ತಗೋಬೇಕು. ಇವಾಗ ಇಲ್ಲಿ ತಗೋಬೇಕು. ಇಷ್ಟಾದ್ಮೇಲೆ ಮುಂದಿನ ಭಾಗದ್ದು ಶೇಪ್ ಮಾಡ್ಕೋಬೇಕು. ಇದನ್ನ 1/4 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ನಾವು ಬ್ಲೌಸ್ ಸ್ಟಿಚಿಂಗ್ ಆದ್ಮೇಲೆ ನಮಗೆ ಅದು ಕರೆಕ್ಟ್ ಆಗಿ ಬರುತ್ತೆ. ನಾವು ಪ್ರತಿ ವಿಡಿಯೋದಾಗೂ ಇದನ್ನ ಹೇಳ್ತಾನೆ ಇರ್ತೀನಿ. ಇಷ್ಟ ಆದ್ಮೇಲೆ ಇವಾಗ ಇದು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಆಯ್ತು. ಇದನ್ನ ಕಟ್ ಮಾಡೋದು. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಪ್ರತಿಯೊಂದನ್ನು ನೀಟಾಗಿ ನಿಧಾನವಾಗಿ ತಿಳಿಸಿ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು ನೀವು ಕೂಡ. ಇಲ್ಲಿ ಇದು ಇಷ್ಟು ಎಕ್ಸ್ಟ್ರಾ ಬಟ್ಟೆ ಎಕ್ಸ್ಟ್ರಾ ಇದೆ ಅಲ್ವಾ, ಇಲ್ಲಿ ಲೈನ್ ಮಾಡಿದೀವಲ್ಲ, ಈ ಲೈನ್ಗಿಂತ ಹಿಂದ್ಗಡೆ ಒಂದು 1/4 ಇಂಚ್ ಹಿಂದ್ಗಡೆ ಕಟ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಉಕ್ಸಿನ ಪಟ್ಟಿ ಗುಂಡಿ ಪಟ್ಟಿ ಹಚ್ಚಲಿಕ್ಕೆ ಇದು 1/4 ಇಂಚ್ ಬಟ್ಟೆ ಬೇಕಾಗುತ್ತೆ. ಇಲ್ಲಿಂದ ಈ ಶೇಪ್ ಕಟ್ ಮಾಡೋದು. ಫಸ್ಟ್ ಈ ಕಡೆ ಸೈಡಿನ ಕಟ್ ಮಾಡಬೇಕು. ಮತ್ತೆ ಇದು ಇವಾಗ ಇದರಲ್ಲಿ ನಾವು ಮುಂದಿನ ಭಾಗದ್ದು ಶೇಪ್ ಇವಾಗ ತೆಗಿಬಾರ್ದು, ಆಮೇಲೆ ತೆಗಿಬೇಕು. ಅದನ್ನ ತಿಳಿಸ್ಕೊಡಿ. ಇದು ಕಟಿಂಗ್ ಆದ್ಮೇಲೆ ತಿಳಿಸ್ಕೊಡ್ತೀನಿ. ಇಷ್ಟ ಆಯ್ತಾ? ಇದನ್ನ ಇವಾಗ ನೆಕ್ ಕಟ್ ಮಾಡ್ಕೋಬೇಕು. ಇಲ್ಲಿ ಶೇಪ್ ಇದೆ ನೋಡ್ರಿ. ಇವಾಗ ಈ ಶೇಪ್ನ ಕಟ್ ಮಾಡ್ಕೊಂಡು ಇಷ್ಟ ಆಯ್ತಲ್ವಾ? ಇವಾಗ ಇಲ್ಲಿ ಇದು ಪಾಯಿಂಟ್ ಇರುತ್ತಲ್ವಾ, ಈ ಲೈನ್ ಇರುತ್ತೆ ನೋಡ್ರಿ, ಈ ಟಕ್ಸ್ ಇಂದ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಈ ಲೈನಿಗೆ ಈ ತರ ನಾಚ್ ಹಾಕೋಬೇಕು ನಾವು. ಇಲ್ಲಿ ಕೂಡ ಈ ಲೈನ್ ಬಂದಿರುತ್ತೆ. ಆ ಲೈನಿಗೆ ಈ ಲೈನಿಗೆ 2 ಲೈನಿಗೂ ನಾಚ್ ಹಾಕೋಬೇಕು. ಇದಾದ್ಮೇಲೆ ಇವಾಗ ನಾವು ಮುಂದಿನ ಭಾಗದ್ದು ಶೇಪ್ ಇದರಲ್ಲಿ ತೆಗಿಬೇಕು. ಇದು ಹಿಂಗಿರುತ್ತಲ್ವಾ, ಇದು ಮಾರ್ಕಿಂಗ್ಸ್ ಎಲ್ಲ ಇರುತ್ತಲ್ಲ, ಇದನ್ನ ಈ ತರ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿಕೊಂಡು ಈ ಮೇಲ್ಗಡೆ ಇದು ಈ ಶೋಲ್ಡರ್ ಸೈಡ್ ಇಂದ ಕಟ್ ಮಾಡ್ಕೋಬಾರ್ದು. ಇಲ್ಲಿಂದ ಹಿಂಗ ಕೆಳಗಡೆ ತಗೊಂಡ್ಕೊಂಡು ಸ್ವಲ್ಪ ಕೆಳಗಡೆ ತಗೊಂಡು ಇದು ಒಂದು 1/4 ಇಂಚಷ್ಟು ಒಳಗಡೆ ಕಟ್ ಮಾಡ್ಕೋಬೇಕು. ಈ ತರ ಕಟ್ ಮಾಡ್ಕೋಬೇಕು. ಇದು ಆಯ್ತಾ? ಇವಾಗ ಇದು ಏನಾಗುತ್ತಂದ್ರೆ ಹಿಂದಿನ ಭಾಗಕ್ಕಿಂತ ಇದು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಆಗುತ್ತೆ. ಯಾಕಂದ್ರೆ ಇಲ್ಲಿ 1 ಇಂಚ್ ನಾವು ಎಕ್ಸ್ಟ್ರಾ ಬಟ್ಟೆ ತಗೊಂಡಿರ್ತೀವಲ್ಲ, ಅದನ್ನ ಚೆಕ್ ಮಾಡಬೇಕು. ಯಾವ ತರ ಅಂದ್ರೆ ಇದು ಹಿಂದಿನ ಭಾಗದ್ದು, ಇದು ಮುಂದಿನ ಭಾಗದ್ದು. ಇದನ್ನ ಇಡಬೇಕು ಹಿಂಗೆ ನೀಟಾಗಿ ಇಟ್ಟು ಇದ್ರ ಮೇಲೆ ಇದನ್ನ ಜೋಡಿಸ್ಬೇಕು. ನೀಟಾಗಿ ಈ ತರ ಜೋಡಿಸ್ಕೋಬೇಕು. ಇವಾಗ ಇಲ್ಲಿ ಕಾಣಿಸ್ತಿರ್ಬೇಕು ನಿಮಗೆ, ಇದು ಇಷ್ಟು ಬಟ್ಟೆ ಎಕ್ಸ್ಟ್ರಾ ಇದೆ. ಇವಾಗ ಇದನ್ನ ನಾವು ಕಟ್ ಮಾಡಿ ತೆಗೆದು ಬಿಡಬೇಕು.
ಫಸ್ಟ್ ಇಲ್ಲಿ ನೀಟಾಗಿ ಕೆಳಗಡೆ ನೀಟಾಗಿ ಜೋಡಿಸ್ಕೋಬೇಕು. ಇಲ್ಲಿ ಎಷ್ಟು ಬಟ್ಟೆ ಎಕ್ಸ್ಟ್ರಾ ಇರುತ್ತೆ ನೋಡ್ರಿ, ಇದನ್ನ ಕಟ್ ಮಾಡಿ ತೆಗಿಬೇಕು. ಇದಾಯ್ತಾ? ಇವಾಗ ಇದನ್ನ ಇದು ಕರೆಕ್ಟ್ ಆಗಿ ಬರ್ತಾ ಇದೆನಲ್ಲ ಅಂತಂದು ಹೇಳಿ ಒನ್ ಟೈಮ್ ಚೆಕ್ ಮಾಡ್ಕೋಬೇಕು. ಈ ತರ ಹಿಂಗಿಡ್ಬೇಕು, ಹಿಂಗಿಟ್ಟು ಈ ನಾಚು ಈ ತರ ಬರಬೇಕಿದು. ಈ ತರ ಚೆಕ್ ಮಾಡ್ಕೋಬೇಕು. ಇದಾದ್ಮೇಲೆ ಇದು ಇವಾಗ ಈ ತರ ಹಿಂಗ್ ಬರುತ್ತೆ. ಇದನ್ನ ಈ ತರ ಜಾಯಿಂಟ್ ಮಾಡಬೇಕು. ಹಿಂಗ್ ಬರುತ್ತೆ. ಇದು ಮುಂದಿನ ಭಾಗದ್ದು. ಇದು ಆಯ್ತಲ್ವಾ? ಇವಾಗ ತೋಳಿಂದು ಕಟ್ಟಿಂಗ್ ಮಾಡೋಣ. ಇದಾಯ್ತು ಫ್ರಂಟ್ ಭಾಗದ್ದು, ಬ್ಯಾಕ್ ಸೈಡ್ ಇದಾಯ್ತು ತೋಳಿಂದು. ಬಟ್ಟೆ ಇರುತ್ತಲ್ಲ, ಈ ಬಟ್ಟೆನ ಈ ತರ ಫೋಲ್ಡ್ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಈ ತರ ನೀಟಾಗಿ ಜೋಡಿಸ್ಕೋಬೇಕು. ಮತ್ತೆ ಇನ್ನೊಂದು ಫೋಲ್ಡ್ ಮಾಡಬೇಕು. ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಅಂಚಿ ಇರುತ್ತೆ ನೋಡ್ರಿ, ಈ ಅಂಚಿನ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಈ ಅಂಚಿ ಇದ್ರೆ ನಮಗೆ ಸ್ಟಿಚಿಂಗ್ ನೀಟಾಗಿ ಬರಂಗಿಲ್ಲ. ಕಟ್ ಮಾಡಿ ತೆಗೆದು ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು. ಫಸ್ಟು ಇದು ಕಾಮನ್, ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್, ಯಾಕಂದ್ರೆ ಇದು ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಈ ಬಟ್ಟೆ ಬೇಕಾಗುತ್ತೆ. ಇಲ್ಲಿಂದ ಇವಾಗ ನಾನು ತಗೊಂಡಿರೋ ಮೆಜರ್ಮೆಂಟ್ನಲ್ಲಿ ತೋಳಿಂದ ಉದ್ದ ಬಂದು 4.5 ಇಂಚ್ ಇದೆ. ಈ 4.5 ಇಂಚಿಗೆ ಇನ್ನು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ 5 ಇಂಚು. 5 ಇಂಚಿಗೆ ಒಂದು ಮಾರ್ಕ್. ಯಾಕೆ ಅರ್ಧ ಇಂಚ್ ಎಕ್ಸ್ಟ್ರಾ? ಯಾಕಂದ್ರೆ ನಮಗೆ ತೋಳು ಹಚ್ಲಿಕ್ಕೆ ಬೇಕಾಗುತ್ತೆ ಎಕ್ಸ್ಟ್ರಾ ಬಟ್ಟೆ, ಅದಕ್ಕೋಸ್ಕರ. ಇವಾಗ ಈ ಮೆಜರ್ಮೆಂಟಿಗೆ ಇವಾಗ ಇದು ಆಯ್ತಲ್ಲ, ಇವಾಗ ಟೋಟಲ್ ಉದ್ದ ಮಾರ್ಕ್ ಮಾಡ್ಕೊಂಡ್ವಿ. ಇದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ವಿ, ಈ ಕಡೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡೆ ಮಾರ್ಕ್ ಮಾಡ್ಕೊಂಡ್ಬಿಟ್ವಿ. ಅಂದ್ರೆ 4.5 ಇಂಚ್ ಬಂತು. ಇನ್ನು ಅರ್ಧ ಇಂಚ್ ಎಕ್ಸ್ಟ್ರಾ ಅಂದ್ರೆ 5 ಇಂಚ್ ಬಂತಿದ್ದು. ಇದಾಯ್ತು. ಇವಾಗ ಇದನ್ನ ಡೌನ್ ತಗೋಬೇಕು. ನಾವು ಡೌನ್ ತಗೋಬೇಕಂದ್ರೆ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ 10 ಭಾಗ ಮಾಡಬೇಕಾಗುತ್ತೆ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೇಕು, 34 ಇಂಚ್ ಬಂದಿತ್ತಲ್ವಾ? ಈ 34 ಇಂಚ್ನ 10 ಭಾಗ ಮಾಡಬೇಕು. 10 ಭಾಗ ಮಾಡಿ ಡೌನಿಂಗ್ ತಗೋಬೇಕು. ಈಗ ಇದರಲ್ಲಿ 10 ಭಾಗ ನಮಗೆ ಮಾಡಕ್ಕೆ ಗೊತ್ತಾಗಲ್ಲ ಅಂದ್ರೆ, ಈಗ 30 ಇಂಚ್ ಅಂದ್ರೆ 3 ಹತ್ತಲೆ 30 ಆಗುತ್ತಲ್ವಾ? 3 ಇಂಚ್ ಬರುತ್ತೆ. ಇನ್ನ 4 ಇಂಚ್ ಎಕ್ಸ್ಟ್ರಾ ಉಳಿಯುತ್ತೆ. ಅದರಲ್ಲಿ 10 ಭಾಗ ಮಾಡಿದ್ರೆ ಎಷ್ಟು ಆಗುತ್ತೆ? 1/4 ಇಂಚ್ ಹಂಗೆ ಎಷ್ಟು ಹೆಚ್ಚು ಕಡಿಮೆ ಬರುತ್ತಲ್ವಾ? ಇವಾಗ ಮೇಲ್ಗಡೆ ನಾವು ಅರ್ಧ ಇಂಚ್ ಮಾರ್ಕ್ ತಗೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಂಡು ನಮಗೆ ಇಲ್ಲಿ ಟೋಟಲ್ ಆಗಿ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 3 ಇಂಚು ಅಥವಾ 3.5 ಇಂಚ್ ಮಾರ್ಕ್ ಮಾಡ್ಕೊಂಡ್ರು ನಡೆಯುತ್ತೆ. ಈ ತರ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬಹುದು. ಆಯ್ತು. ಇವಾಗ ಇಲ್ಲಿ ತೋಳಿಂದು ಲೂಸು ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಲ್ಲ, ಅದರಲ್ಲಿ 5 ಇಂಚ್ ಬಂದಿದೆ. ಇವಾಗ ನಾನು ಮೆಜರ್ಮೆಂಟ್ ಎಷ್ಟು ತಗೊಂಡಿದ್ದೀನಿ ಬಾಡಿ ಮೆಜರ್ಮೆಂಟ್, ಅದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಕಟ್ ಮಾಡೋ ಟೈಮ್ನಲ್ಲಿ ನೀವು ಮೆಜರ್ಮೆಂಟ್ ಎಷ್ಟು ತಗೊಂಡಿರ್ತೀರೋ ಅದನ್ನ ನೀವು ಆ ತರ ಹಾಕಿ ಕಟಿಂಗ್ ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಇವಾಗ ನಾನು ಹಾಕ್ತಿರೋ ಮೆಜರ್ಮೆಂಟ್ನ ನೀವು ಅರ್ಥ ಮಾಡಿಕೊಂಡು ಅದೇ ಮೆಜರ್ಮೆಂಟ್ಗೆ ಕಟ್ ಮಾಡ್ತೀನಿ ಅಂದ್ರೆ ಕಟ್ ಮಾಡ್ಬೋದು. ಇಲ್ಲ ನಿಮ್ಮದು ಬೇರೆ ಮೆಜರ್ಮೆಂಟ್, ಬೇರೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ತೀನಿ ಅಂದರೆ ನೀವು ಆ ಮೆಜರ್ಮೆಂಟಿನ ಪ್ರಕಾರ ಎಷ್ಟೆಷ್ಟು ನೀವು ಮೆಜರ್ಮೆಂಟ್ ತೊಗೊಂಡಿರ್ತಾರೋ ಆ ಥರ ಕಟ್ ಮಾಡಬೇಕು. ಇದು ಆಯಿತು. ಇವಾಗ ನಮಗಿಲ್ಲಿ ಟೋಟಲ್ಲು ಆಲ್ಮೋಸ್ಟ್ ರೌಂಡಿಂಗ್ ಬಂದು 7.25 ಇಂಚ್ ಬಂದಿತ್ತಲ್ವಾ? ಇಲ್ಲಿ ಅರ್ಧ ಇಂಚ್ ಕಟ್ ಮಾಡಿ ನಾವು 6.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದನ್ನ ಈ ತರ ಟೇಪ್ನ ಸ್ಟ್ರೇಟ್ ಆಗಿ ಇಟ್ಟಿರ್ತೀವಿ. ನಾವು ಮಾರ್ಕಿಂಗ್ ಮಾಡೋ ಟೈಮ್ನಲ್ಲಿ ಈ ತರ ರೌಂಡ್ ಆಗಿ ಮಾರ್ಕ್ ಮಾಡ್ಕೊತೀವಿ.
ಅವಾಗ ಅದು ನಮಗೆ ಕರೆಕ್ಟಾಗಿ 7 ಇಂಚಿಗೆ ಬರುತ್ತೆ. ಇದಕ್ಕೆ ಈ ಥರ ಲೈನ್ ಹಾಕಬೇಕು. ತೋಳಿಂದು ಶೇಪು ಇಲ್ಲಿಂದ ಈ ಕಡೆ ಎಕ್ಸ್ಟ್ರಾ ಬಟ್ಟೆ. ಆರ್ಮೋಲ್ ಇದು ತೋಳಿಂದು ಟೋಟಲ್ ಸುತ್ತಳತೆ ತಗೊಂಡ್ವಿ. ಇದು ಆರ್ಮೋಲ್ ರೌಂಡಿಂಗ್ ಏನ್ ಬಂದಿತ್ತು ನೋಡ್ರಿ, ಆರ್ಮೋಲ್ ರೌಂಡಿಂಗ್ ಒಂದ್ ಸೈಡ್ ಇಂದ 7 ಇಂಚ್ ಬಂದಿತ್ತಲ್ವಾ. ನಾನು ಇವತ್ತು ಈ ತರ ಸ್ಟ್ರೇಟ್ ಆಗಿ ತಗೊಂಡೆ. ಈ ತರ ಸ್ಟ್ರೇಟ್ ಆಗಿ ತಗೊಂಡಿರೋದಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ತಗೊಂಡೆ, ಅಂದ್ರೆ 6.25 ಇಂಚಿಗೆ ತಗೊಂಡೆ. ಅದನ್ನು ಎಲ್ಲಿ ಅಂದ್ರೆ ಇಲ್ಲಿ ಫಸ್ಟ್ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೇವಲ್ಲ ಮೇಲ್ಗಡೆ, ಇಲ್ಲಿ ತಗೋಬೇಕು, ಇಲ್ಲಿ ಅಲ್ಲ. ಈ ತರ ತಗೋಬೇಕು. ಇಲ್ಲಿ ಮೇಲ್ಗಡೆ ಮಾರ್ಕಿಂಗ್ ಅಲ್ಲ, ಈ ಮೇಲ್ಗಡೆ ಮಾರ್ಕಿಂಗ್ ಬಿಟ್ಟು ಕೆಳಗಡೆ ತಗೋಬೇಕು. ಯಾಕಂದ್ರೆ ಇದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೇವೆ ನಾವು ಮೇಲ್ಗಡೆ. ಅದು ಅಷ್ಟಾದ್ಮೇಲೆ ಈ ಕಡೆ ಮುಂದ್ಗಡೆ ನಾವು ಎಕ್ಸ್ಟ್ರಾ ಬಟ್ಟೆ ಬಿಡ್ಬೇಕಲ್ಲ, ತೋಳಕ ಒಳಗಡೆ ಬಟ್ಟೆ ಬಿಡೋಕ್ಕೋಸ್ಕರ ಅದಕ್ಕೆ ಬಿಟ್ಟು ಈ ತರ ಶೇಪ್ ಮಾರ್ಕ್ ಮಾಡ್ಕೊಂಡು ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇಷ್ಟ ಆಯ್ತಲ್ವಾ? ಈ ಅರ್ಧ ಇಂಚ್ ಬಟ್ಟೆ ಎಲ್ಲಿ ಬಿಟ್ಟಿರುತ್ತೆ ನೋಡ್ರಿ, ಅಲ್ಲಿ ಈ ತರ ಒಂದು ನಾಚ್ ಹಾಕೋಬೇಕು. ಸೈಡ್ ಫಿಟ್ಟಿಂಗ್ ಸೈಡ್ ಒಂದು ನಾಚ್ ಹಾಕೋಬೇಕು. ಈ ಮಿಡಿಲ್ ಪಾಯಿಂಟಿಗೆ ಒಂದು ನಾಚ್ ಹಾಕೋಬೇಕು. ಇದೆಲ್ಲ ಆದ್ಮೇಲೆ ಇವಾಗ ಮುಂದಿನ ಭಾಗದ ಕಟ್ ಮಾಡ್ಬೇಕಂದ್ರೆ ಶೇಪ್ ತೆಗಿತೇವಲ್ವಾ, ತೋಳಿನ ಶೇಪ್ ತೆಗಿತೇವಲ್ಲ, ಅವಾಗ ಇದು ಈ ತರ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದು ಮುಂದಿನ ಭಾಗದ ಶೇಪ್. ಮತ್ತೆ ಹಿಂಗೆ ಹಾಕೊಂಡು ಇದನ್ನ ಇನ್ನೊಂಚೂರು ನೀಟಾಗಿ ಶೇಪ್ ಬೇಕಂದ್ರೆ ತೆಗಿಬೋದು. ಲೈಟಾಗಿ ಕಟ್ ಮಾಡಬೇಕು, ಮತ್ತೆ ಶೇಪ್ ತೆಗಿತಾರೆ ಅಂತ ಜಾಸ್ತಿ ಕಟ್ ಮಾಡಿಬಿಡ್ಬಾರ್ದು, ಯಾಕಂದ್ರೆ ಆಲ್ರೆಡಿ ಎಕ್ಸಾಕ್ಟಾಗಿ ಕಟ್ ಮಾಡಿಬಿಟ್ಟಿರ್ತಾರೆ. ಇದನ್ನ ನೀವಾಗ ಬೇಕಂದ್ರೆ ನೀವು ಒನ್ ಟೈಮ್ ಚೆಕ್ ಮಾಡ್ಕೋಬಹುದು, ಕರೆಕ್ಟ್ ಬರುತ್ತೆ ಇಲ್ಲ ಅಂತ ಹೇಳಿ. ಹೆಂಗಂದ್ರೆ ಬ್ಯಾಕ್ ಸೈಡ್ದು ಪಾರ್ಟ್ ಇರುತ್ತಲ್ಲ, ಬ್ಯಾಕ್ ಸೈಡ್ ಪಾರ್ಟಿಗೆ ಇಲ್ಲಿ ಅರ್ಧ ಇಂಚ್ ಬಿಡಬೇಕು ಈ ಶೋಲ್ಡರ್ ಜಾಯಿಂಟಿಗೋಸ್ಕರ. ಇಲ್ಲಿಂದ ಹಿಂಗಿಡಬೇಕು. ಈ ತರ ಚೆಕ್ ಮಾಡ್ಕೋಬೇಕು. ಈ ತರ ಕರೆಕ್ಟಾಗಿ ನಾಚ್ ಟು ನಾಚ್ ಬರುತ್ತೆ. ಈ ತರ ಚೆಕ್ ಮಾಡ್ಕೋಬೇಕು. ಇಲ್ಲೇನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನೀವು ಅದರಲ್ಲಿ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬಹುದು. ಇದು ಟೋಟಲ್ ಆಗಿ ಬಾಡಿ ಮೆಸರ್ಮೆಂಟಿಗೆ ಬ್ಲೌಸ್ ಕಟಿಂಗ್ ಮಾಡೋ ಮೆಥಡ್. ನಿನ್ನೆ ವಿಡಿಯೋದಲ್ಲಿ ಬ್ಲೌಸ್ ತಗೊಂಡು ಮೆಸರ್ಮೆಂಟ್ ಯಾವ ತರ ತಗೊಂಡು ಕಟಿಂಗ್ ಮಾಡ್ಬೇಕು ಅನ್ನೋದು ತೋರಿಸಿದ್ದೆ. ಇವತ್ತು ಬಾಡಿ ಮೆಸರ್ಮೆಂಟಿಗೆ. ಇದು ನೆಕ್ಸ್ಟ್ ಬಂದು ಇವಾಗ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ. ಇದು ಫ್ರಂಟ್ ಸೈಡ್ ಪಾರ್ಟ್, ಇದು ಬ್ಯಾಕ್ ಸೈಡ್ ಪಾರ್ಟ್. ಇದು ಫ್ರಂಟ್ ಸೈಡ್ ಇದ್ರ ಜೊತೆ ಇದು ಸ್ಲೀವ್ಸ್. ಇದಕ್ಕೆ ಕ್ರಾಸ್ ಬೆಲ್ಟ್ ಇರಂಗಿಲ್ಲ. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನಿಮ್ಗೆ ನಾನು ಆಲ್ರೆಡಿ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ನಿಮಗಿದು ಬರಲಿಲ್ಲ ಅಂದರೆ ಸ್ವಲ್ಪ ನೋಡ್ಕೊಳ್ರಿ. ವಿಡಿಯೋ ಒಂದು ಬಿಟ್ಟು ಒಂದು 4-5 ಟೈಮ್ ನೋಡ್ರಿ. ನೋಡಿ ಪೇಪರ್ ಮೇಲೆ ಕಟ್ ಮಾಡಿರಿ. ಫಸ್ಟ್ ಪೇಪರ್ ಮೇಲೆ ಕಟ್ ಮಾಡಿ ನಿಮಗೆ ಪ್ರಾಕ್ಟೀಸ್ ಆಗಿದೆ ಅಂದಮೇಲೆ ಬೇಕಂದ್ರೆ ನೀವು ಬಟ್ಟೆ ಮೇಲೆ ಕಟ್ ಮಾಡ್ಕೋಬಹುದು. ಇಲ್ಲಿಗೆ ಇದು ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಯ್ತು ನಿಮಗೆ.